ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಲಿ ಸಂಸದರ ವಿರೋಧಿ ಅಲೆಯೇ ನನಗೆ ವರದಾನ, ನನಗೆ ಬೀದರ್ ಜನರ ಆಶೀರ್ವಾದ ಬೇಕಾಗಿದೆ ಅಂತ ಬೀದರ್ನ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಈ ಹೇಳಿಕೆಯನ್ನ ಕೊಟ್ಟಿರೋದು. ಸಿಟ್ಟಿಂಗ್ ಎಂಪಿಯ ಈಗಾಗಲೇ ಜನ ವಿರೋಧಿ ಅಲೆ ಇದೆ, ಅವರ ವಿರುದ್ಧದ ಅಲೆಯೇ ನನಗೆ ವರದಾನ ಆಗ್ಲಿಕ್ಕಿದೆ. ಕೂಬಾ ದಿಮಾಕಿನ ವರ್ತನೆಗೆ ಜನ ಬೇಸತ್ತಿದ್ದಾರೆ ಅಂತ ಅವರು ಹೇಳಿರೋದು. ಹಾಗಿದ್ರೆ ಸಾಗರ್ ಖಂಡ್ರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ಕೊಂಬರೋಣ. ಬಿಸಿಲ್ನಾಡು ಬೀದರಲ್ಲಿ ಲೋಕಸಭೆ ಚುನಾವಣೆ ಕಾವು ಏರ್ತೊಡಗದ ಅಂತ ಹೇಳ್ಬೋದು. 3ನೇ ಬಾರಿ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣುತ್ತಾ ಇರುವ ಕೇಂದ್ರ ಸಚಿವ ಭಗವಂತ್ ಖೂಬ್ ಓಟಕ್ಕೆ ಬ್ರೇಕ್ ಹಾಕ್ತಾರ ಕಾಂಗ್ರೆಸ್ ಅಭ್ಯರ್ಥಿ. ಇಡೀ ರಾಜ್ಯದಲ್ಲೇ ಅತಿ ಕಿರಿಯ ವಯಸ್ಸಿನ ಅಭ್ಯರ್ಥಿ ಸಾಗರ್ ಖಂಡ್ರೆ ಕಣದಲ್ಲಿದ್ದಾರೆ. ಸರ್, ಸಾಕಷ್ಟು ಈಗಾಗಲೇ ಅಂದರೆ BJP 3ನೇ ಬಾರಿ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದೆ. ಇವತ್ತೊಂದು ಯುವಕರು ಮತ್ತು ವಿಶೇಷವಾಗಿ ಕಿರಿಯ ವಯಸ್ಸಿನ ರಾಜ್ಯದಲ್ಲೇ ಪ್ರಥಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು. ಏನು ಹೇಳಬೇಕು? ನಾವು 100ಕ್ಕೆ 100 ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಾವು ಓಡಾಡ್ತಾ ಇದ್ದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. BJP ಅಭ್ಯರ್ಥಿ ವಿರುದ್ಧ ಭಾಳಷ್ಟು ಜನ ಬೇಸರಾಗಿದ್ದಾರೆ. ಎಲ್ಲ ಕಡೆ ನಾವು ಪಂಚಾಯತಿಗಳು ವಿಸಿಟ್ ಮಾಡಿದಾಗ ಅವ್ರಿಗೆ ಪ್ರಶ್ನೆ ಕೇಳ್ತೀವಿ ಕಿ 10 ವರ್ಷದಲ್ಲಿ ಅವ್ರು ಎಷ್ಟು ಸಲ ನಿಮ್ಮ ಪಂಚಾಯತಿಗೆ ವಿಸಿಟ್ ಮಾಡಿದ್ದಾರೆ, ಎಷ್ಟು ಸಲ ಅನುದಾನ ತಂದು ಕೊಟ್ಟಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ 90% ಎಲ್ಲರೂ ಇದೇ ಹೇಳ್ತಾರೆ ಕಿ ನಮ್ಗೆ ಒಂದು ಸಲ ವಿಸಿಟ್ ಮಾಡಿಲ್ಲ, ಒಂದು ಸಲ ನಮಗೆ ಅನುದಾನನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು, ಸಾಕಷ್ಟು ನಾವು ಕೆಲಸ ಮಾಡಬೇಕಾಗಿತ್ತು ನಮ್ಮ ಸಚಿವರು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ 5 ವರ್ಷ ಇವರೇನು ಸಚಿವರಿದ್ದರು, ಈ 5 ವರ್ಷದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಅವರಿಗೆ ಅಧಿಕಾರ ಇತ್ತು, ಎಲ್ಲಕ್ಕಿಂತ ಹೆಚ್ಚಿಗೆ ಶಕ್ತಿ ಇತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ. ಅದಕ್ಕೆ ಭಾಳಷ್ಟು ಜನ ಸಾಕಷ್ಟು ಅಪೇಕ್ಷೆ ಮಾಡಿದರು ಕೇಂದ್ರ ಸಚಿವರಾದಮೇಲೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ. ಯಾಕಂದರೆ ನಮ್ಮ ಇಡೀ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೇಂದ್ರ ಸಚಿವರು ಅಂತಂದರೆ ಇವರೇ ಆಗಿದ್ದಾರೆ. ಅದು ನಮಗೂ ಎಲ್ಲರೂ ನೀವು ಓಡಾಡ್ತಾ ಇದ್ದಾರಲ್ಲ, ಯಾವ ವರ್ಗ ಜನ ಹೆಚ್ಚಿನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಕ್ಷೇತ್ರಾದ್ಯಂತ? ವಯಸ್ಸಾದವರ, ಸಣ್ಣ ಹುಡುಗರು, ಪ್ರತಿಯೊಬ್ಬರು ಎಲ್ಲರೂ. ಯಾಕಂತಂದರೆ ಯಾವ ವರ್ಗ ಅಂತಲ್ಲ, ಎಲ್ರಿಗೂ ಏನಂತ ಇದ್ದಾರೆ ಅಂತಂದರೆ ಅವ್ರು ಭಾಳ ಗಮನದಿಂದ ಮಾತಾಡ್ತಾ ಇದ್ದಾರೆ, ಒಂದು ರೀತಿ ದುರಹಂಕಾರದಿಂದ ಮಾತಾಡ್ತಾ ಇದ್ದಾರೆ. ಈಗ ಒಂದೊಂದು ಸಲ ಕೆಲಸ ಆಗಿಲ್ಲ ಅಂತಂದ್ರೂ ಜನ ಅಷ್ಟು ಅವ್ರು ಬೇಜಾರಾಗೋದಿಲ್ಲ. ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಯಾವಾಗ ಜನ ಹೋಗಿ ಅವರಿಗೆ ಸಮಸ್ಯೆ ಕೇಳ್ತಾರೆ, ಅವ್ರು ರೆಸ್ಪೆಕ್ಟಿಂದ ಮಾತಾಡಿಲ್ಲ, ಅವರಿಗೆ ಗೌರವ ಕೊಟ್ಟಿಲ್ಲ ಅಂತಂದರೆ ಆವಾಗ ಜನ ನಾರಾಜ್ ಆಗ್ತಾ ಇದ್ದಾರೆ. ಆವಾಗ ಜನ ಹೇಳ್ತಾ ಇದ್ದಾರೆ ಕಿ ನಮಗೆ ಇವ್ರು ಬೇಡ, ನಮ್ಗೆ ಕೆಲಸ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ ಅವ್ರು ನಮಗೆ ರೆಸ್ಪಾನ್ಸು ಕೊಡ್ತಾ ಇಲ್ಲ, ನಮಗೆ ಗೌರವದಿಂದ ಮಾತಾಡ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಕ್ಷೇತ್ರಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ. ನಿಮ್ಮ ತಂದೆಯವ್ರ ಪ್ರಭಾವ ಇರ್ಬೋದು, ನಿಮ್ಮ ತಾತವ್ರ ಪ್ರಭಾವ, ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಜನ ಏನು ಹೇಳ್ತಾ ಇದ್ದಾರೆ ಸರ್? ಇವಾಗ ನಮ್ಮ ತಂದೆಯವ್ರು ಯಾವ ರೀತಿ ಕೆಲಸ ಮಾಡ್ತಾ ಬಂದಿದ್ದಾರೆ ಬಾಲ್ಕಿ ತಾಲೂಕಿನ ಕ್ಷೇತ್ರಕ್ಕೆ, ನಮ್ಮ ಇಡೀ ಬಾಲ್ಕಿ ತಾಲೂಕದ ಎಲ್ರಿಗೂ ಗೊತ್ತು ಕಿ ನಮ್ಮ ಆಫೀಸ್ ಎಲ್ಲಿದೆ, ಬಾಲ್ಕಿ ಸೆಂಟ್ರದಲ್ಲಿದೆ. 24 ತಾಸು ನಾವು ಟೈಮ್ ಕೊಡ್ತೀವಿ. ಜನ ಯಾವಾಗ ಬಂದರು, ರಾತ್ರಿ 12 ಗಂಟೆಗೂ ಬಂದಿದ್ದಾರೆ, 1 ಗಂಟೆಗೂ ಬಂದಿದ್ದಾರೆ, छुट्टी ಇರ್ಬೋದು, ಹಬ್ಬ ಇರ್ಬೋದು, ಯಾವಾಗ ಬಂದರೂ ನಾವು ಕಂಟಿನ್ಯೂಸ್ಲಿ ರೆಸ್ಪಾನ್ಸ್ ಕೊಡ್ತಾನೆ ಬಂದ್ವಿ. ಮತ್ತು ನಾವು ಏನೇನು ಪ್ರಾಮಿಸಸ್ ಕೊಟ್ಟಿದ್ವಿ, ನಾವು ಏನೇನು ಆಶ್ವಾಸನೆ ಕೊಟ್ಟಿದ್ವಿ, ಎಲ್ಲ ಆಶ್ವಾಸನೆ ನಾವು ಕಂಟಿನ್ಯೂಸ್ಲಿ ನಾವು ಸಾಲ್ವ್ ಮಾಡ್ಕೋತಾನೆ ಬಂದ್ವಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.